ನಿನ್ನೆ ನನ್ನ ಕ್ಷೇತ್ರಕ್ಕೆ ಇಂದು ಇಲಿಯಾದಂತ ಯತ್ನಾಳ್ ಸಾಹೇಬರು ಬಂದಿದ್ರು. ಅವ್ರು ಗರ್ಜಿಸ್ತಾರೆ ಅನ್ಕೊಂಡೆ. ನಿನ್ನೆ ರಸ್ತೆಗಳ ಬಗ್ಗೆ ಒಂದು ಸವಾಲ್ ಹಾಕಿದ್ದಾರೆ. ಬಿಜಾಪುರದಲ್ಲಿ 15 ವಾರ್ಡ್ಗಳಲ್ಲಿ ರಸ್ತೆಗಳೇ ಇಲ್ಲ. ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಹೆಚ್ಚಾಗಿರೋ 15 ವಾರ್ಡ್ ಡೆವಲಪೇ ಆಗಿಲ್ಲ. ಇನ್ಕ್ಲೂಡಿಂಗ್ ವಾರ್ಡ್ ನಂಬರು ಸಾಹೇಬ್ರಿಗೆ ಹೇಳ್ತೀನಿ. ಸರ್, ಈ ವಾರ್ಡ್ ನಂಬರ್ ಯಾವಾಗ JCB ಇಳಿಸ್ತೀರಾ ಸರ್? ಅದೇನೋ ನೀವೇನೋ ಆದ್ರೆ 11 JCB ವಿಧಾನಸೌಧದಲ್ಲಿ ಪೂಜೆ ಮಾಡ್ತೀನಿ ಅಂದ್ರಲ್ಲ, 11 ಅಲ್ಲ ಸರ್, ನೀವು ಫಸ್ಟ್ 15 JCBಗೆ ಪೂಜೆ ಮಾಡಿ. ಈ ಬಿಜಾಪುರದಲ್ಲಿ 15 JCB ವಾರ್ಡ್ ನಂಬರ್ 18, ವಾರ್ಡ್ ನಂಬರ್ 19, 20, 23, 24, 25, 26, 27, 28, 29, 30, 31 3ನೇ ವಾರ್ಡು, 4ನೇ ವಾರ್ಡು. ಸರ್, ಈ 15 ವಾರ್ಡ್ಗೆ ಯಾವಾಗ JCB ಇಳಿಸ್ತೀರಾ ಸರ್? ಯಾವಾಗ ಡೆವಲಪ್ ಮಾಡ್ತೀರಾ ಸರ್? ಯತ್ನಾಳ್ ಸರ್, ನೀವು ನನ್ನನ್ನೊಮ್ಮೆ ಬಿಜಾಪುರಕ್ಕೆ ಕರ್ಕೊಂಡೋಗಿ ನಿಮ್ಮ ಅಭಿವೃದ್ಧಿಯನ್ನ ತೋರಿಸಿ. ನಾನು ನಿಮ್ಮನ್ನೊಮ್ಮೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡು ಹೋಗ್ತೀನಿ, ನನ್ನ ಅಭಿವೃದ್ಧಿಯನ್ನು ತೋರಿಸ್ತೀನಿ. ನಾನು 2 ವರ್ಷದಲ್ಲಿ 200 ಹಳ್ಳಿಯಲ್ಲಿ ಪ್ರತಿ ಸಮಸ್ಯೆನೂ ಅಟೆಂಡ್ ಮಾಡಿದ್ದೀನಿ. ನೀವು 20 ವರ್ಷದಲ್ಲಿ ಎಷ್ಟು ಸಾಲು ಮಾಡಿದ್ದೀರಾ? ನೀವು ಜಿಲ್ಲೆಗೆಲ್ಲ 1 ಆಂಬ್ಯುಲೆನ್ಸ್ ಬಿಟ್ಟಿದ್ದೀರಾ ಸರ್. ನಾನು 10 ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ ಸರ್. ನಾನು 15-20 ದೇವಾಲಯಗಳಿಗೆ ನನ್ನ ಪರ್ಸನಲ್ ಇನ್ಕಮ್ ಇಂದ ಡೆವಲಪ್ ಮಾಡಿದ್ದೀನಿ ಸರ್. ನೀವೆಷ್ಟು ದೇವಾಲಯನ ಡೆವಲಪ್ ಮಾಡಿದ್ದೀರಾ? ಯತ್ನಾಳ್ ಸರ್, ನಾನು ನಿಮ್ಮ ವಿರುದ್ಧ ಸ್ಪರ್ಧೆ ಮಾಡಿ ನಿಮ್ಮನ್ನ ಸೋಲಿಸಲು ನಾನು ರೆಡಿ. ನಿಮಗ್ ತಾಕತ್ತಿದ್ರೆ ನೀವು ಚಿಕ್ಕಬಳ್ಳಾಪುರದಲ್ಲಿ ನನ್ನ ವಿರುದ್ಧ ಸ್ಪರ್ಧೆ ಮಾಡ್ತೀರಾ? ನಾನು ನಿಮ್ ವಿರುದ್ಧ ಸ್ಪರ್ಧೆ ಮಾಡಿ ಕನಿಷ್ಠ 20,000 ಮೆಜಾರಿಟಿಯಲ್ಲಿ ನಾನು ಗೆಲ್ತೀನಿ. ನೀವು ನನ್ನ ವಿರುದ್ಧ ಸ್ಪರ್ಧೆ ಮಾಡ್ತೀರಾ? ಯತ್ನಾಳ್ ಸಾಹೇಬ್ರಿಗೆ ಸವಾಲಿದು, ಮೊದಲನೇದು. ಎರಡನೇದು, ನಮ್ಮ ಸೋಮಣ್ಣ ಸಾಹೇಬ್ರು ಸೆನ್ಸಸ್ ಅಲ್ಲಿ ಅಷ್ಟು ಕ್ವಶನ್ಸ್ ಕೇಳಬಾರದು ಅಂತೀರಾ. ಸೋಮಣ್ಣ ಸಾಹೇಬ್ರೆ, ಸೆಂಟ್ರಲ್ ಗೌರ್ಮೆಂಟ್ ಸರ್, ಇದೆಲ್ರಿಗೂ ಮಾಹಿತಿ ಇರ್ಬೇಕು ಜನಕ್ಕೆ. 2010ರಲ್ಲಿ ಹೌಸ್ ಸೆನ್ಸಸ್ ಅಂತ ಮಾಡುತ್ತೆ. ಆವಾಗ 34 ಕ್ವಶನ್ ಕೇಳ್ತಾರೆ. 2011ರಲ್ಲಿ 20 ದಿನ ಸರ್ವೆ ಮಾಡ್ತಾರೆ. ಆವತ್ತು 29 ಕ್ವಶನ್ ಕೇಳ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಅವರು ಸರ್ವೆ ಮಾಡಿದಾಗ ಹೌಸ್ ಸೆನ್ಸಸ್ ಅಲ್ಲಿ 34 ಪ್ರಶ್ನೆ, ಮತ್ತೆ ಪಾಪ್ಯುಲೇಷನ್ ಸೆನ್ಸಸ್ ಅಲ್ಲಿ 29 ಪ್ರಶ್ನೆ ಕೇಳಿ ಒಟ್ಟು 63 ಕ್ವಶನ್ಸ್ ನ ಸೆಂಟ್ರಲ್ ಗೌರ್ಮೆಂಟ್ ಕೇಳಿದ್ದಾರೆ. ನಾವು ಕೇಳ್ತಿರೋದು 60 ಕ್ವಶನ್. ಸರ್, ನೆಕ್ಸ್ಟ್ ಇಯರ್ ನೀವು ಅಕ್ಟೋಬರ್ ಅಲ್ಲಿ ಏನೋ ಸೆನ್ಸಸ್ ಮಾಡ್ತಿರಲ್ಲ ಸೋಮಣ್ಣ ಸರ್, ಅವಾಗ ಮನೆ ಮುಂದೆ ಹೋಗಿ ಓಪನ್ ಗಂಗನಮ್ ಸ್ಟೈಲ್ ಅಂತ ಡ್ಯಾನ್ಸ್ ಆಡ್ತಾರ ಸರ್? ನೀವು ಕ್ವಶನ್ ತಾನೇ ಕೇಳೋದು. ಅವಾಗ ನೀವು 60 ಕ್ವಶನ್ ಕೇಳಬೇಕು ತಾನೆ? ಸೋಮಣ್ಣ ಸಾಹೇಬ್ರು ಏನೋ ಬುದ್ಧಿವಂತರು ಅನ್ಕೊಂಡಿದ್ದೆ. ಏನ್ ಸೋಮಣ್ಣ ಸಾಹೇಬ್ರೆ, ನೀವು ಈ ಪ್ರತಾಪ್ ಸಿಂಹ ಯತ್ನಾಳ್ ತರ ಹುಡುಗಾಟ ಆಡ್ತೀರಾ ಅಂದ್ರೆ ನನಗೆ ಬೇಜಾರಾಗುತ್ತೆ ಸರ್. ನೀವೆಲ್ಲ ನಮ್ಗೆ ಇನ್ಸ್ಪಿರೇಷನ್ ಸೋಮಣ್ಣ ಸರ್. ನೀವು ಸೆನ್ಸಸ್ ಬಗ್ಗೆ ಹಿಂಗೆ ಮಾತಾಡ್ತೀರಾ ಅಂದ್ರೆ ನನಗೆ ಬಹಳ ಬೇಜಾರಾಗುತ್ತೆ. ಮತ್ತೆ 3ನೇ ವಿಚಾರ, ನಮ್ಮ ಮೆಟ್ರೋ ಬಗ್ಗೆ. ಸರ್, ಕರ್ನಾಟಕದ ಜನತೆಗೆ ಹೇಳ್ತೀನಿ, ಬಸವಣ್ಣನವರ ತತ್ವಗಳು, ಆದರ್ಶಗಳು ನಮ್ಗೆಲ್ಲ ಸ್ಫೂರ್ತಿ. ನಾನು ಸಿದ್ಧಗಂಗೆ ಮಠದಲ್ಲಿ ಓದುವಾಗ ಬಸವ ತತ್ವಗಳನ್ನ ಆದರ್ಶವಾಗಿ ತಗೊಂಡಿದ್ದೀನಿ. ತಪ್ಪೇನು ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅಂತಿಟ್ರೆ? ನಮ್ಮ ಮುಖ್ಯಮಂತ್ರಿಗಳು ಪತ್ರ ಬರೀತಾ ಇದಾರೆ ತಾನೆ. ಈಗ ನೋಡಿ ಸರ್, 87% ಮೆಟ್ರೋಗೆ ನಾವು ಬಂಡವಾಳ ಹಾಕೋದು ಕರ್ನಾಟಕದವರು, 13% ಸೆಂಟ್ರಲ್ ಗೌರ್ಮೆಂಟ್. 13% ಸೆಂಟ್ರಲ್ ಗೌರ್ಮೆಂಟ್ ಹಾಕಿದ್ರು, ಆದ್ರೆ ಸೆಂಟ್ರಲ್ ಗೌರ್ಮೆಂಟೇ ನಾಮಕರಣ ಮಾಡೋದು. ಈಗ ನಮ್ಮ ಸರ್ಕಾರ ನಾವು ಬದ್ಧವಾಗಿದ್ದೀವಿ, ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅಂತ ಇಡ್ತೀವಿ. ಸಾಮಾಜಿಕ ಜಾಲತಾಣದಲ್ಲಿ ವಿಮರ್ಶೆ ಬರ್ತಿದೆ, ನಮ್ಮ ಅನ್ನೋ ಪದ ಹೆಂಗ್ ತೆಗಿತೀರಾ ಅಂತ. ಸರ್, ನಮ್ಮ ಅನ್ನೋ ಎಮೋಷನ್ಗಿಂತ ಬಸವಣ್ಣ ಅನ್ನೋ ಎಮೋಷನ್ ದೊಡ್ಡದು. ಬಸವ ಮೆಟ್ರೋ ಅಂತ ಇರೋದ್ರಲ್ಲಿ ನಮ್ಮ ಸಹಮತ ಇದೆ, ಸರ್ಕಾರದ ಸಹಮತ ಇದೆ. ನಮ್ ಸೋಮಣ್ಣ ಸಾಹೇಬ್ರು, ಯಡಿಯೂರಪ್ಪ ಸಾಹೇಬ್ರು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹಂಗ್ ಸೈನ್ ಹಾಕ್ಸ್ಬಿಡಿ ಸರ್. ನಮ್ಮ ಮೆಟ್ರೋನ ಬಸವ ಮೆಟ್ರೋ ಅಂತ ಹೇಳೋಣ. ಸಾಧ್ಯ ಆದ್ರೆ ಪ್ರಧಾನಮಂತ್ರಿಗಳನ್ನೇ ಕರೆಯೋಣ, ದಯವಿಟ್ಟು ಮಾಡಿಸಿ ಸರ್. ಒಂದೇ ಸಮಾಜಕ್ಕೆ ಸೀಮಿತ ಮಾಡ್ತಾ ಇರೋದು ಯಾಕೆ? ನಾವು ಬಸವಣ್ಣನವರನ್ನ ಒಂದೇ ಸಮಾಜಕ್ಕೆ ಸೀಮಿತ ಮಾಡಿದ್ದಿದ್ರೆ ಯಾವ್ದಾದ್ರು ಲಿಂಗಾಯತರ ಮಠಕ್ಕೆ ಅವ್ರ ಹೆಸರಿಡ್ತಿದ್ವಿ, ನಮ್ಮ ಮೆಟ್ರೋಗೆ ಇಡ್ತಿರ್ಲಿಲ್ಲ. ಬಸವಣ್ಣ ನನಗೂ ಸ್ಫೂರ್ತಿ, ನಿಮಗೂ ಸ್ಫೂರ್ತಿ, ಕರ್ನಾಟಕಕ್ಕೆ ಸ್ಫೂರ್ತಿ. ಮೆಟ್ರೋ ಅಲ್ಲಿ ಬರೀ ಲಿಂಗಾಯತರು ಓಡಾಡಲ್ಲ ಸರ್, ಎಲ್ಲರೂ ಓಡಾಡ್ತಾರಲ್ಲ. ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅಂತ ಇಡೋದಿಕ್ಕೆ ನಾವು ಬದ್ಧ. ಕೇಂದ್ರದವ್ರು ಒಪ್ಪಿಗೆ ಕೊಡಕ್ ಬದ್ಧವಾಗಿದ್ದಾರೆ. ದಯವಿಟ್ಟು ಲಿಂಗಾಯತ್ ಸಮುದಾಯದವರು ನೀವು ಕೇಂದ್ರ ಸರ್ಕಾರದ ಬಿಹೇವಿಯರ್ನ ನೋಡ್ಬೇಕೀಗ ಅಂತ ಕೇಳ್ತೇನೆ ಸರ್. ಏನ್ ಸರ್? ಸರ್, ನೋಡಿ ಸಾಹೇಬ್ರು ಕರ್ನಾಟಕ ರಾಜಕಾರಣದ
ಮೇಧಾವಿ ರಾಜಕಾರಣಿ ಇದ್ರೆ ಅದು ಡಿ ಕೆ ಶಿವಕುಮಾರ್ ಸಾಹೇಬ್ರು. ಅವ್ರು ಕನಕಪುರದ ಬಂಡೆ ಅಲ್ಲ, ಕರ್ನಾಟಕದ ಬಂಡೆ. ಪಾಪ ಅವ್ರು ಏನೋ ಮಾತಾಡುವಾಗ ಒಂದು ಮಾತಂಗ್ ಅಂದಿದ್ದಾರೆ ಅಷ್ಟೇ. ಕರ್ನಾಟಕ ರಾಜಕಾರಣದ ಅತಿ ಬುದ್ಧಿವಂತ ರಾಜಕಾರಣಿ ಅಂದ್ರೆ ನಮ್ ಡಿ ಕೆ ಸಾಹೇಬ್ರು. ಜೈ ಡಿ ಕೆ, ಜೈ ಸಿದ್ದರಾಮಯ್ಯ. ಪೈ ಅವರು ಟ್ವೀಟ್ ಮಾಡಿದ್ದಾರೆ. ಮೋಹನ್ ದಾಸ್ ಪೈ ಅವರು ಇವತ್ತೇನೋ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ಟ್ವೀಟ್ ಮಾಡಿ. ಮೋಹನ್ ದಾಸ್ ಪೈ ಸರ್ ಅವರೇ, ನಿಮ್ಗೆ ಕನ್ನಡ ಅರ್ಥ ಆಗುತ್ತೆ ಅಂತ ಭಾವಿಸಿದೀನಿ ಸರ್. ಬಿಜೆಪಿಯಲ್ಲಿ ರಾಜ್ಯಸಭಾ ಮೆಂಬರ್ ಆಗ್ಬೇಕು ಅಂತ ಯಾಕೆ ಸರ್ ನಿಮ್ಗೆ ಇಷ್ಟ ಆತ್ರ ಸರ್? ಅವರು ಬಿಜೆಪಿಯಲ್ಲಿ ರಾಜ್ಯಸಭೆ ಮೆಂಬರ್ ಆಗಕ್ಕೆ ಬಿಜೆಪಿ ಅವ್ರು ಬಕೆಟ್ ಹಿಡಿತಾ ಇದಾರೆ ಅಂತ ನನ್ನ ಅಭಿಪ್ರಾಯ. ಈಗ ಏನಾದ್ರೂ ಟಿಪ್ಸ್ ಕೊಡ್ಬೇಕು ಅಂದ್ರೆ ಬಂದ್ ನಮ್ಗೆ ಹೇಳ್ಬೋದಲ್ಲ, ಟ್ವೀಟ್ ಮಾಡ್ಬಿಟ್ರೆ. ಅವರು ಟ್ವೀಟ್ ಅಲ್ಲಿ ಮಾಡೋವಾಗ ಒಂದು ಯಾಮಾರ್ ಬಿಟ್ಟಿದ್ದಾರೆ. ಟ್ವೀಟ್ ಕರ್ನಾಟಕದ ಬಗ್ಗೆ ಬರೆದ್ರು, ಪೋಸ್ಟರ್ ಹೆಡ್ಡಿಂಗ್ ಅಲ್ಲಿ ಕರಪ್ಷನ್ ಚಾರ್ಜಸ್ ಇನ್ ಇಂಡಿಯಾ ಅಂತ ಬರ್ದಿದ್ದಾರೆ. ಮೋಹನ್ ದಾಸ್ ಪೈ ಸರ್, ಇಂಡಿಯಾ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ? ಹಾಗಾದ್ರೆ ಮೋದಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದ್ಯಾ ಸರ್? 35-40% ಆರೋಪ ಕೇಂದ್ರ ಸರ್ಕಾರ ಕಪ್ಲಿಗೆ ಬಲ ಸರ್? ಸ್ವಲ್ಪ ಸ್ಪಷ್ಟ ಮಾಡಿ ಸರ್. ನಿಮ್ ಪೋಸ್ಟರ್ ಹೆಡ್ಡಿಂಗ್ ನೋಡಿದೆ, ಕರಪ್ಷನ್ ಇನ್ ಇಂಡಿಯಾ ಅಂತ. ನೀವು ಟೆಕ್ಸ್ಟೈಲ್ ಕರ್ನಾಟಕ ಅಂತ ಬರ್ದಿದ್ದೀರಾ, ಇಂಡಿಯಾ ಅಂತ ಬರ್ದಿದ್ದೀರಾ ಅಂದ್ರೆ ಅವ್ರು ಸೆಂಟ್ರಲ್ ಗೌರ್ಮೆಂಟ್ನೂ ಚಾರ್ಜ್ ಮಾಡಿದ್ದಾರೆ ಸರ್. ನೀವೆಷ್ಟೇ ಬಕೆಟ್ ಹಿಡಿದ್ರು ಬಿಜೆಪಿ ಅವ್ರು ರಾಜ್ಯಸಭೆ ಕೊಡಲ್ಲ ಸರ್. ನಿಮ್ಮಂತ ಮುಂಗೋಪಿಯನ್ನ, ಯತ್ನಾಳ್ ಅಂತ ಮುಂಗೋಪಿಯನ್ನ ಬಿಜೆಪಿ ಅವ್ರು ಸಹಿಸಲ್ಲ ಸರ್. ಯಾರಿಗೂ ಗೊತ್ತಿಲ್ಲದೆ ಇರೋರು ತಂದು ಅವ್ರ ಚೇರಲ್ಲಿ ಕೂರ್ಸೋದು. ಡೆಲ್ಲಿಯಲ್ಲಿ ಏನಾಯ್ತು ಸರ್? ನಿಮ್ಮನ್ನೆಲ್ಲ ರಾಜ್ಯಸಭೆ ಮಾಡ್ತಾರ ಮೋಹನ್ ದಾಸ್ ಪೈ ಸರ್. ಸರ್ ನೀವು ಬಿಜೆಪಿ ಮೇಲೆ ಆಸೆ ಬಿಡಿ, ನಮ್ ಜೊತೆ ಬನ್ನಿ. ನಮ್ಮ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಪ್ಪಿದ್ರೆ ತಿದ್ದಿ ಸರ್, ನಾನ್ ಬೇಡ ಅಂತಿಲ್ಲ. ನೀವು ಗೌರವ ತಂದವರು, ದಯವಿಟ್ಟು ಈ ಬಕೆಟ್ ಅನ್ನೋ ಪದ ಬಳಸ್ತೆ ಅಂತ ಬೇಜಾರಾಗ್ಬೇಡಿ ಸರ್. ನೀವು ಬಕೆಟ್ ಹಿಡಿಯೋ ಕೆಲಸ ಮಾಡ್ತಿರೋದಕ್ಕೆ ಬಕೆಟ್ ಅಂದ್ವಿ ಸರ್. ಎನಿಯಾವ್ ಮೋಹನ್ ದಾಸ್ ಸರ್, ಒಂದ್ ಸಾಮಾನ್ಯ ಸ್ಕೂಲ್ ಟೀಚರ್ ಮಗ ಇಷ್ಟು ಬೆಳೆದಿದ್ ನಮಗ್ ಖುಷಿ ಇದೆ, ಆದ್ರೆ ಹಿಂಗೆಲ್ಲ ಆಡೋದ್ರ ಬಗ್ಗೆ ಬೇಜಾರಿದೆ. ಸೊ ನಿಮ್ ಟೀಚರ್ಗಳು ಇಷ್ಟೇನ ನಿಮ್ಗೆ ಹೇಳ್ಕೊಟ್ಟಿದ್ದು ಅನ್ನೋದು ನನ್ನ ಅಭಿಪ್ರಾಯ ಸರ್. ನಾನು ಬಹಳ ಖುಷಿ ಆಯ್ತು ಸರ್. ಬ್ರೋಕರ್ಗಳನ್ನ ಬಿಟ್ಟು ಜೋಕರ್ಗಳನ್ನ ಆಯ್ಕೆ ಮಾಡಿದ್ರಲ್ಲ, ನನಗೆ ಅದೇ ಸಂತೋಷ. ಮೊದ್ಲು ಬ್ರೋಕರ್ ಬರ್ತಿದ್ರು ಸರ್ ವಿಧಾನಸೌಧಕ್ಕೆ, ಮೊದ್ಲು ಬ್ರೋಕರ್ ಬರ್ತಿದ್ರಂತೆ. ಈಗ ಜೋಕರ್ ಬಂದಿದ್ದಾರೆ. ಜೋಕರ್ ಏನ್ ಮಾಡ್ತಾನೆ ಸರ್? 4 ಜನ ನಗೋದಿಕ್ ಕಾರಣ ಆಗ್ತಾನೆ, 4 ಜನನ ನಗಿಸಿ ಅವರ ಸಂತೋಷಕ್ಕೆ ಕಾರಣ ಆಗ್ತಾನೆ. ಪರವಾಗಿಲ್ಲ ಸರ್, ಬ್ರೋಕರ್ಗಿಂತ ಜೋಕರೇ ಬೆಟರ್ ಅಂತ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಅವರು ಮನಸ್ಸಲ್ಲಿ ಇತ್ತು ಅನ್ಸುತ್ತೆ ಯತ್ನಾಳ್ ಸಾಹೇಬ್ರಿಗೆ, ಬ್ರೋಕರ್ನ ಬಿಟ್ಟು ಜೋಕರ್ನ ಎಲೆಕ್ಟ್ ಮಾಡಿದ್ದಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.